ಪ್ರಿಯ ವೀಕ್ಷಕರೇ, 19ನೇ ಆಗಸ್ಟ್ ಚಿತ್ರದುರ್ಗಕ್ಕೆ ಕರಾಳ ದಿನ. 19ರ ಯುವತಿಯ ಅತ್ಯಾಚಾರ ಹಾಗೂ ಹತ್ಯೆಗೆ ಸಂಬಂಧಿಸಿದಂತೆ ಸಿಟೌನ್ ಚಾನಲ್ಗೆ ಪ್ರಥಮ ಬಾರಿಗೆ ಮೃತ ಯುವತಿಯ ಕುಟುಂಬಸ್ಥರು ಹಾಗೂ ಸಂಘಟನೆಗಳು ಪ್ರತಿಕ್ರಿಯಿಸಿದ ಸಂದರ್ಭ. ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ ಸರ್. ಈಗ ಏನು ಡೆತ್ ಆಗಿದ್ದಾರೆ ವರ್ಷಾರ್ ಅವರ ಮಾವ ನಾನು. ನಮ್ಮ ಅಕ್ಕನ ಮಗಳು ಅವಳು. ಕೋವೆರಟ್ಟಿಯಿಂದ ಅವಳು ಇಲ್ಲಿಗೆ ಚಿತ್ರದುರ್ಗಕ್ಕೆ ಓದಕ್ಕೆ ಬರ್ತಿದ್ಲು. ಅವಳು ಓದ್ತಾ ಇದ್ಲು, ಸೆಕೆಂಡ್ ಇಯರ್ BA ಓದ್ತಾ ಇದ್ಲು, ವುಮೆನ್ಸ್ ಕಾಲೇಜಲ್ಲಿ ಓದ್ತಿದ್ಲು. ಮತ್ತೆ SC/ST ಹಾಸ್ಟೆಲಲ್ಲಿ ವಸತಿ ನಿಲಯದಲ್ಲಿ ಅವಳಿದ್ಲು. ಈಗ ಸದ್ಯಕ್ಕೆ ಅವಳು ಕಾಲೇಜಿಗೆ ಬರ್ತಾ ಇದ್ಲು. ನಮ್ಮ ಅಕ್ಕನ ಹೇಳಿದಂತ ಮಾಹಿತಿ ಪ್ರಕಾರ ಅವಳು ಒಂದು 3-4 ದಿನ ಹಾಸ್ಟೆಲಲ್ಲೂ ಇಲ್ಲ. ಮತ್ತೆ ನಿನ್ನೆ ನಮ್ಮ ಅಕ್ಕಗೆ ಅವಳು ಕಾಲ್ ಮಾಡಿದಾಳೆ. ಬಟ್ ಆದ್ರೆ ಈ ಒಂದು ಕೃತ್ಯವನ್ನು ನೋಡಿದ್ರೆ ಇದರಿಂದ ಯಾವುದೋ ಒಂದು ಬಹಳ ಪ್ರೀಪ್ಲಾನಡ್ ಆಗಿ ಇದು ಮಾಡಿರ್ತಕ್ಕಂಥ ಒಂದು ಕೃತ್ಯ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇಂಥ ಮಳೆಗಾಲದಲ್ಲೂ ಸಮೇತ ಅವಳನ್ನ ಫುಲ್ಲು ಸುಟ್ಟಾಕ್ಬಿಟ್ಟಿದ್ದಾರೆ. ಇದರಿಂದ ನಮಗೆ ಬಹಳಷ್ಟು ಹೇಳ್ಕಾಲಾರ್ದಷ್ಟು ನೋವಾಗ್ತಿದೆ. ಯಾಕಂದ್ರೆ ನಾವು ಬಡವ್ರ ಮಕ್ಕಳು ಒಂದು ಗ್ರಾಮೀಣ ಪ್ರದೇಶದಿಂದ ನಗರ ಮಟ್ಟಕ್ಕೆ ಬಂದ್ರೆ ಓದ್ಲಿ, ಶಿಕ್ಷಣವಂತರ ಆಗ್ಲಿ ಅಂತ ನಾವು ಬಂದ್ರೆ, ಒಬ್ಬ ಹೆಣ್ಮಕ್ಳಿಗೆ ಈ ತರ ಇನ್ಸಿಡೆಂಟ್ ನಾವು ಎಲ್ಲೋ ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಪ್ರದೇಶದಲ್ಲೂ, ಪಂಜಾಬಲ್ಲೂ, ಮಹಾರಾಷ್ಟ್ರದಲ್ಲೂ ನೋಡ್ತಿದ್ವಿ. ಆದ್ರೆ ಇವತ್ತಿನಿಂದ ನಮ್ಮ ಕರ್ನಾಟಕದಲ್ಲಿ ಇದು ನಡೀತಿದೆ. ಕರ್ನಾಟಕದಲ್ಲಿ, ಅದರಲ್ಲಿ ಮಧ್ಯ ಕರ್ನಾಟಕದಲ್ಲಿ, ಚಿತ್ರದುರ್ಗದಲ್ಲಿ ಇವತ್ತು ನಮ್ಮ ಮನೆಗೆ ಬಂತ ಇದೆ. ಇಂತಹ ಒಂದು ಕೃತ್ಯಗಳನ್ನು ನಡೀತಿರೋದ್ರಿಂದ ನಮಗೆ ಬಹಳಷ್ಟು, ಅದು ಎಕ್ಸ್ಪೆಷಲಿ ನಾವು ದಲಿತರು ಸರ್, ನಾವು ಓದ್ಲಿಕ್ಕೆ, ಒಂದು ಶಿಕ್ಷಣ ಪಡೀಲಿಕ್ಕೆ ಅಂತ ಬಂದಾಗ ಈ ತರ ಒಂದು ಕೃತ್ಯ ಆಗಿರೋದ್ರಿಂದ ನಮ್ಗೆ ಬಹಳಷ್ಟು ತಡ್ಕೊಳ್ಳಾರಂತಹ ದುಃಖ ಆಗ್ತಾ ಇದೆ. ಸೊ ಹಂಗಾಗಿ ಕೂಡಲೇ ಈ ಸರ್ಕಾರ ನಮ್ಗೆ ನ್ಯಾಯ ಕೊಡಿಸ್ಬೇಕು. ಈ ಒಂದು ನಮ್ಗೇನು ನಮ್ಮ ಸೊಸೆ ಇಂಥ ಕೃತ್ಯ ಎಸಗಿದರೆ, ಯಾರು ಈ ಒಂದು ಕೃತ್ಯವನ್ನು ಮಾಡಿದರೆ, ಇದರ ಹಿನ್ನೆಲೆ ಏನು, ಯಾವ ರೀತಿ ಇದನ್ನ ಪೂರ್ವ ನಿಯೋಜಿತವಾಗಿ ಈ ಒಂದು ಕೃತ್ಯ ಎಸಗಿದರೆ ಅವ್ರನ್ನೆಲ್ಲರನ್ನು ಕೂಡಲೇ ಬಂಧಿಸಿ ಅದಕ್ಕೆಲ್ಲ ತಕ್ಕ ಶಾಸ್ತಿ ಮಾಡಬೇಕು. ಅಲ್ಲೇವರೆಗೂ ನಾವು ಬಿಡಲ್ಲ, ನಾವು ಹೋರಾಟ ಮಾಡೇ ಮಾಡ್ತೀವಿ. ನಮ್ಮ ಸೊಸೆಗೆ, ಅವಳಿಗೆ ಸತ್ತಂತ ನಮ್ಮ ಸೊಸೆಗೆ ನ್ಯಾಯ ಒದಗಿಸ್ಬೇಕು ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ನಾನು ಆಗ್ರಹಿಸ್ತಾ ಇದ್ದೀನಿ ಸರ್. ವಿದ್ಯಾರ್ಥಿನಿ, ಅದರಲ್ಲೂ ಮಾದಿಗರ ಮಹಿಳೆ ಎನ್ನುವಂಥದ್ದು ನಮಗೆ ವಿಷಯ ತಿಳಿದಂಥ ಸಂದರ್ಭದಲ್ಲಿ ಈ ಕೂಡಲೇ ನಾನು ಈ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ಆಗಮಿಸಿದ್ದೇನೆ. ಇವತ್ತು ಯಾರಾದರೂ ಸವರ್ಣೀಯರ ಮಹಿಳೆಯರ ವಿದ್ಯಾರ್ಥಿನಿ ಯಾರಾದರೂ ಸತ್ತಿದ್ರೆ ಈ ಕ್ಷೇತ್ರದ ಶಾಸಕರು ದಿಢೀರ್ನ ಆಗಮಿಸುವಂಥದ್ದು ನಾವು ನೋಡ್ತಾ ಇದ್ವಿ. ಆದರೆ ಇವತ್ತು ಇವಳು ದಲಿತ ಮಹಿಳೆ ಎನ್ನುವಂಥ, ಮಾದಿಗರ ಮಹಿಳೆ ಎನ್ನುವಂಥ ಕಾರಣಕ್ಕೆ ಇವತ್ತು ಸೌಜನ್ಯಕ್ಕಾದರೂ ಕೂಡ ಈ ಸ್ಥಳಕ್ಕೆ ಈ ಚಿತ್ರದುರ್ಗ ಜಿಲ್ಲೆಯ SP ಸಾಹೇಬರಾಗಲಿ, DSP ಸಾಹೇಬರಾಗಲಿ ಯಾರೂ ಕೂಡ ಇವರ ಹಳಲನ್ನು ಕೇಳಲಿಕ್ಕೆ ಬರೆದಿರ್ತಕ್ಕಂಥದ್ದು ನಾನು ವಿಪರ್ಯಾಸ ಸಂಗತಿ ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಶಾಸಕರಿಗೆ ಗಮನದಲ್ಲಿದ್ದರೂ ಕೂಡ ಇವತ್ತು ಅವರು ಸ್ಥಳಕ್ಕೆ ಬರೆದಂತಕ್ಕದ್ದು ನಿಜವಾಗ್ಲೂ ಕೂಡ ಖಂಡನೀಯ ಅಂತದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕೂಡಲೇ ಇವತ್ತು SP ಸಾಹೇಬರು, ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಸ್ಥಳಕ್ಕೆ ಆಗಮಿಸಿಲ್ಲ. ಈ ಕೂಡಲೇ ಈ ಕೊಲೆಗೆ ಯಾರು ಕಾರಣಕರ್ತರು, ಈ ವಿದ್ಯಾರ್ಥಿನಿ ಹಿಂದೆ ಯಾರು ಕಾಣದ ಕೈವಾಡುಗಳು ಇದ್ದಾರೆ ಅನ್ನುವಂಥದ್ದನ್ನು ಗುರುತಿಸಿ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡುವಂಥದ್ದನ್ನು ಮಾಡಬೇಕು ಅಂತೇಳಿ ನಾನು ಇವತ್ತು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ದಿನಕ್ಕೂ ಕೂಡ ಇವತ್ತು ವಿದ್ಯಾರ್ಥಿನಿಯ ಮೇಲೆ ರೇಪ್ಗಳು, ಮರಳುಗಳು ಆಗುವಂಥದ್ದು ಅತಿ ಹೆಚ್ಚಿನದಾಗಿ ಇವತ್ತು ಕಂಡು ಬರ್ತಾ ಇದೆ. ಇವತ್ತು ಗ್ಯಾಂಗ್ ರೇಪು ಮತ್ತು ಅತಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಇವತ್ತು ವರ್ಷಿತ ಅವರು ಸುಮಾರು 19 ವರ್ಷದ ಯುವತಿ ವಿಕೃತವಾಗಿ ಅವಳನ್ನು ರೇಪನ್ನು ಮಾಡೋದ್ರ ಮೂಲಕ ಅದ್ರ ಜೊತೆಲಿ ಸುಟ್ಟಾಕಿರುವಂಥದ್ದನ್ನು ದೃಶ್ಯ ನೋಡಿದರೆ ಎಲ್ಲರಿಗೂ ಕೂಡ ಮನ ಕರಕುವಂಥ ದೃಶ್ಯ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಬಂಧುಗಳೇ, ಆದರೂ ಕೂಡ ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ, ಇದ್ರ ಬಗ್ಗೆ ಯಾಕೆ ಹಿನ್ನಡೆ ಮಾಡ್ತಾ ಇದ್ದಾರೆ ಕೇಳಿದರೆ, ನಾವು ಬರ್ತೀವಿ, ನೋಡ್ತೀವಿ, ಯಾರು ಅಂತ ಹೇಳಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳುವಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಇದು ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆ ಖಂಡನೀಯ ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತೇನಾದರೂ ಈ ಕೂಡಲೇ ಯಾರು ತಪ್ಪಿತಸ್ಥರು ಅಂತಂದೇಳಿ ಗುರುತಿಸ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡದೆ ಹೋದರೆ ನಾವು ಬೆಳಿಗ್ಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು
ಇಂಥವ್ರಿಗೆ, ಬಡವರಿಗೆ, ನೊಂದವರಿಗೆ ಇಂಥ ಸುಮಾರು ಕೇಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಕೇಸ್ಗಳೆಲ್ಲ ಆಗಲಿಕ್ಕೆ ಚಿತ್ರದುರ್ಗ ಜಿಲ್ಲೆಯ ಪೊಲೀಸ್ ಇಲಾಖೆಯವರು ಕೂಡ ವಿಫಲರಾಗಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಬಂಧುಗಳೇ. ಹಾಗಾಗಿ ಇವತ್ತು ಈ ಹುಡುಗಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಬೆಳಗ್ಗೆ ಏನಾದರೂ ಅವ್ರನ್ನ ಅರೆಸ್ಟ್ ಮಾಡದೆ ಹೋದರೆ ನಮ್ಮ ಭಾರತೀಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಡೀ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಪಿ ರವರ್, ಭಾರತೀಯ ದಲಿತ ಸಂಘದ ರಾಜ್ಯಾಧ್ಯಕ್ಷರು. ಕ್ಯಾಮ್ರಾಮನ್ ರಾಜು ಜೊತೆ ವರದಿಗಾರರು ಪ್ರೇಮ್. ನಮಸ್ಕಾರ.